ನಮಸ್ಕಾರ, ನಾನು ಡಾಕ್ಟರ್ ಶಿಲ್ಪಶ್ರೀ, ಜನರಲ್ ಡೆಂಟಿಸ್ಟ್, ಆಸ್ಟರ್ ಜಿ ಮಾದೇಗೌಡ ಹಾಸ್ಪಿಟಲ್, KM ದೊಡ್ಡಿ, ಮದ್ದೂರು. ಇವತ್ತು ನಾವು ಹಲ್ಲುಗಳನ್ನ ತೆಗೆದಿದ ನಂತರ ಹೊಸ ಹಲ್ಲುಗಳನ್ನ ನೀವು ಯಾವ್ಯಾವ ರೀತಿಗಳಲ್ಲಿ ಹಾಕಿಸ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ನಿಮ್ಮ ಸ್ವಂತ ಹಲ್ಲುಗಳನ್ನ ನೀವು ಆದಷ್ಟು ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಯಾಕಂದರೆ ದವಡೆ ಹಲ್ಲುಗಳು ಒಂದು ಸತಿ ನೀವು ಕಳ್ಕೊಂಡ್ರೆ ಅದು ಸುಮಾರು 30-40% ಆಹಾರ ಜಗಿಯುವ ಶಕ್ತಿಯನ್ನು ಕಳ್ಕೊಂಡಂಗೆ. ಸೊ ನಿಮ್ಮ ಸ್ವಂತ ಹಲ್ಲುಗಳನ್ನ ಸಂಪೂರ್ಣವಾಗಿ ಉಳಿಸ್ಕೊಳ್ಳೋದಕ್ಕೆ ಯಾವಾಗಲೂ ಪ್ರಯತ್ನ ಪಡಬೇಕು. ಆದರೆ ಈಗಿನ ಕಾಲದ ಆಹಾರ ಪದ್ಧತಿಗಳಿಂದ ಇರ್ಬೋದು, ಲೈಫ್ ಸ್ಟೈಲ್ ಏನಂತೀವಿ, ಆಹಾರ ಪದ್ಧತಿಗಳಿಂದ ನಮಗೆ ಹಲ್ಲು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೊ ಒಂದು ಸತಿ ಹಲ್ಲು ತೆಗೆದ ಮೇಲೆ ಹಲ್ಲು ಹಾಕ್ಸ್ಕೊಳ್ಳೋದಕ್ಕೆ 3 ರೀತಿಯಾದಂಥ ಆಪ್ಷನ್ಸ್ ಇರುತ್ತೆ ನಿಮಗೆ. ಮೊದಲನೇದು ಡೆಂಟಲ್ ಇಂಪ್ಲಾಂಟ್ಸ್, ಎರಡನೇದು ಆರ್ಟಿಫಿಷಿಯಲ್ ಕ್ರೌನ್ಸ್ ಆ್ಯಂಡ್ ಬ್ರಿಡ್ಜಸ್, ಮೂರನೇದು ಬಂದು ರಿಮೂವೆಬಲ್ ಡೆಂಚರ್ಸ್. ಸೊ ಮೊದಲನೇದು ಡೆಂಟಲ್ ಇಂಪ್ಲಾಂಟ್ಸ್. ಡೆಂಟಲ್ ಇಂಪ್ಲಾಂಟ್ಸ್ ಅಂದರೆ ಏನು? ಇಂಪ್ಲಾಂಟ್ಸ್ ಅಂದರೆ ಟೈಟಾನಿಯಮ್ ಅನ್ನೋ ಒಂದು ಮೆಟೀರಿಯಲ್ ಇರುತ್ತೆ. ಆ ಟೈಟಾನಿಯಮ್ ಅನ್ನೋ ಒಂದು ಮೆಟೀರಿಯಲಿಂದ ಮಾಡಿರೋವಂಥ ಸ್ಕ್ರೂ. ಈ ಸ್ಕ್ರೂನ ನಾವು ಹಲ್ಲು ತೆಗೆದಿರೋ ಜಾಗದಲ್ಲಿರೋ ಮೂಳೆ, ಆ ಮೂಳೆ ಒಳಗಡೆಗೆ ಇದನ್ನು ನಾವು ಫಿಕ್ಸ್ ಮಾಡ್ತೀವಿ. ಇದು ಫಿಕ್ಸ್ ಆದಾಗ ಹಲ್ಲಿನ ಮೂಳೆಯ ಕಣಗಳು ಈ ಸ್ಕ್ರೂ ಒಳಗಡೆ ಬೆಳೆದು ಇದು ಗಟ್ಟಿಯಾಗಿ ಹಲ್ಲು ಒಳಗಡೆ ಹಿಡ್ಕೊಳ್ಳುತ್ತೆ. ಮೂಳೆ ಒಳಗಡೆ ಈ ಸ್ಕ್ರೂ ಹಿಡ್ಕೊಳ್ಳುತ್ತೆ. ಆಗ ನಿಮ್ಮ ಸ್ವಂತ ಹಲ್ಲುಗಳಿಗೆ ಏನು ಶಕ್ತಿ ಇರುತ್ತೋ ಅಷ್ಟೇ ಶಕ್ತಿ ಈ ಇಂಪ್ಲಾಂಟ್ಸಲ್ಲಿ ಇರುತ್ತೆ. ಅಷ್ಟೇ ಎಷ್ಟು ವರ್ಷಗಳ ಕಾಲ ನಿಮ್ಮ ಸ್ವಂತ ಹಲ್ಲುಗಳು ಇರ್ತಾ ಇದ್ವೋ ಅಷ್ಟೇ ಸ್ಪ್ಯಾನ್ ಅಂದರೆ ಅಷ್ಟೇ ದಿನಗಳ ತನಕ ಈ ಇಂಪ್ಲಾಂಟ್ಸ್ ಕೂಡ ಇರುತ್ತೆ. ಸೊ ಎರಡನೇದು ಬಂದು ಆರ್ಟಿಫಿಷಿಯಲ್ ಕ್ರೌನ್ಸ್ ಆ್ಯಂಡ್ ಬ್ರಿಡ್ಜಸ್. ಕ್ರೌನ್ಸ್ ಅಂದರೆ ಕ್ಯಾಪ್ಗಳು. ಈ ಕ್ಯಾಪ್ಗಳಲ್ಲೂ ನಮಗೆ 3 ಥರದ ವೆರೈಟಿಗಳು ಬರುತ್ತೆ. ಒಂದು ಸೆರಾಮಿಕ್ ಅನ್ನೋ ಒಂದು ಮೆಟೀರಿಯಲಿಂದ ಬರುತ್ತೆ, ಇನ್ನೊಂದು ಮೆಟಲ್ ಅನ್ನೋದೊಂದು ಮೆಟೀರಿಯಲ್ ಇರುತ್ತೆ, ಮೂರನೇದು ಬಂದು ರೆಸಿನ್ಸ್. ಈ ಸೆರಾಮಿಕ್ ಅನ್ನೋದೇನೆಂದರೆ ನಿಮ್ಮ ಹಲ್ಲಿನ ಶೇಡ್ ಅಂದರೆ ನಿಮ್ಮ ಹಲ್ಲಿನ ಬಣ್ಣ, ಈ ಬಣ್ಣ ಹೇಗಿದೆಯೋ ಅದೇ ಬಣ್ಣಕ್ಕೆ ನಾವು ಮ್ಯಾಚ್ ಮಾಡಿ ಸೆರಾಮಿಕ್, ಆಲ್ ಸೆರಾಮಿಕ್, ಈಗ ರೀಸೆಂಟ್ ಅಡ್ವಾನ್ಸ್ಗಳು ಬಂದಿರೋದ್ರಿಂದ ಅದೇ ರೀತಿಯಲ್ಲಿ ನಿಮಗೆ ನಿಮ್ಮ ಹಲ್ಲಿನ ಬಣ್ಣದ ರೀತಿಯಲ್ಲೇ ನಾವು ಲ್ಯಾಬಲ್ಲಿ ಅದನ್ನು ತಯಾರಿಸಿ ನಿಮಗೆ ಕೊಡ್ತೀವಿ. ಇನ್ನೊಂದು ಮೆಟಲ್, ಇದು ಸ್ವಲ್ಪ ಕಪ್ಪು ಕಲರ್ ಇರುತ್ತೆ. ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನಂದರೆ ಅದು ಬ್ಲ್ಯಾಕ್ ಕಲರ್ ಕಪ್ಪು ಬಣ್ಣ ಇರೋದ್ರಿಂದ ಅದು ನಿಮ್ಮ ಹಿಂದಿನ ದವಡೆ ಹಲ್ಲುಗಳಿಗೆ ಬೇಕಿದ್ರೆ ನೀವು ಇದನ್ನು ಅಡ್ವೈಸ್ ಮಾಡ್ಕೋಬೋದು. ಇನ್ನು ಮೂರನೇದು ಬಂದು ರಿಮೂವೆಬಲ್ ಡೆಂಚರ್ಸ್ ಅಂದರೆ ಬಿಚ್ಚಿ ಹಾಕೊಳ್ಳೋ ಅಂಥ ಡೆಂಚರ್ಸ್. ಇದನ್ನು ನಾವು ಯೂಶಲಿ ಅಡ್ವೈಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇದರಿಂದ ನಿಮಗೆ ವಸ್ತುಗಳ ತೊಂದರೆ ಬರಬಹುದು. ಯಾಕಂದರೆ ಊಟ ನೀವು ಏನೇ ತಿಂದರೂ ಅದು ಸಂಧಿಗಳಲ್ಲಿ ಸಿಕ್ಕಾಕೊಳ್ಳೋ ಅಂಥ ಪ್ರಾಬ್ಲಮ್ ಇರುತ್ತೆ. ಇದರಿಂದ ಆದಷ್ಟು ನಾವು ಇದನ್ನು ಅಡ್ವೈಸ್ ಮಾಡೋದನ್ನು ಅವಾಯ್ಡ್ ಮಾಡ್ತೀವಿ. ಡೆಂಟಲ್ ಇಂಪ್ಲಾಂಟ್ಸ್ನ ನೀವು ಹಾಕಿಸ್ಕೊಳ್ಳೋದ್ರಿಂದ ನಿಮಗೆ ತುಂಬ ದಿನಗಳ ಕಾಲ ನಿಮ್ಮ ಸ್ವಂತ ಹಲ್ಲುಗಳು ನಿಮಗೆ ಏನು ಶಕ್ತಿ ಕೊಡ್ತಾ ಇತ್ತೋ ಅದೇ ಶಕ್ತಿ ಇದರಿಂದ ಸಿಗುತ್ತೆ. ಸೊ ನಾನು ಅಡ್ವೈಸ್ ಮಾಡೋದೇನೆಂದರೆ ಹಲ್ಲು ಇಲ್ಲ ಅಂದ್ರೂ ದಯವಿಟ್ಟು ಯಾರು ಹಾಗೇ ಬಿಡಕ್ಕೆ ಹೋಗಬೇಡಿ. ಯಾಕಂದರೆ ಹಾಗೇ ಬಿಟ್ಟರೆ ಅದು ಇನ್ನೂ ಮತ್ತಷ್ಟು ತೊಂದರೆಗಳಿಗೆ ನೀವು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಅಕ್ಕಪಕ್ಕ ಇರೋ ಹಲ್ಲುಗಳೂ ಕೂಡ ಜಗ್ಯತೆ ಅಂದರೆ ಮೂಮೆಂಟ್ ಆಗಿ ಅದು ಆ ಖಾಲಿ ಜಾಗಕ್ಕೆ ಬಂದು ಎಲ್ಲ ಹಲ್ಲುಗಳ ಮಧ್ಯೆ ಜಾಗಗಳು ಬರೋಕ್ಕೆ ಶುರುವಾಗುತ್ತೆ. ಇದರಿಂದ ನಿಮಗೆ ಊಟ ತಿಂಡಿ ಮಾಡೋದಕ್ಕಿರ್ಬೋದು ಅಥವಾ ವಸ್ತುಗಳ ಸಮಸ್ಯೆಗಳು ಜಾಸ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ನಾನು ಇವಾಗ ಕೊಟ್ಟಿರೋ ಈ ಎಲ್ಲ ಮೆಟೀರಿಯಲ್ಸ್ಗಳ ಆಪ್ಷನ್ನ ನಿಮಗೆ ಕೊಟ್ಟಿದ್ದೀನಿ. ನಿಮಗೆ ಇದು ಯಾವುದು ಸೂಕ್ತ ಅನಿಸುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಹಾಕಿಸ್ಕೋಬೋದು. ಈ ಥರ ಸಮಸ್ಯೆಗಳು ಯಾರಿಗಾರು ಇದ್ದರೆ ಆಸ್ಟರ್ ಜಿ ಮಾದೇಗೌಡ ಹಾಸ್ಪಿಟಲ್ಗೆ ಬಂದು ನಮ್ಮನ್ನು ಭೇಟಿ ಮಾಡ್ಬೋದು.